ವಾಸಂತಿ ಫೋಟೋ ಇತ್ತು. ಅವರ ಪರ್ಸಲ್ಲಿ ಒಂದು ಫೋಟೋ ಇತ್ತು. ರಂಗಪ್ರಸಾದ್ ಪರ್ಸಲ್ಲಿ ಒಂದು ಫೋಟೋ ಇತ್ತು. ರಂಗಪ್ರಸಾದ್ ಅವ್ರ ಫೋಟೋ ಪರ್ಸಲ್ಲಿದ್ದ ವಾಸಂತಿ ಫೋಟೋ ನೀವು ತಗೊಂಡ್ರಿ? ಹೌದು. ಆ ಫೋಟೋದಲ್ಲಿ ಅವ್ರು ಯಾರು ಅಂತ ನಿಮಗೆ ಗೊತ್ತಿತ್ತು? ಅದು ವಾಸಂತಿ ಅಂತ ನಿಮಗೆ ಗೊತ್ತಿತ್ತು? ವಾಸಂತಿ ಅಂತ ನನಗೆ ಗೊತ್ತಿಲ್ಲ. ಮತ್ತೆ ಆ ಫೋಟೋ ಇತ್ತು, ಅದನ್ನ ನಾನು ಪ್ಲೇ ಮಾಡಿದೆ. ಅಲ್ಲ, ನೀವು ರಂಗಪ್ರಸಾದ್ ಕೇಳಲಿಲ್ವಾ? ನಾನು ನೋಡಿಲ್ಲ. ನೋಡೇ ಇಲ್ಲ ನೀವು? ನಾನು ನೋಡಿಲ್ಲ. ನೀವು ರಂಗಪ್ರಸಾದ್ ಅವ್ರು ಕೇಳಲಿಲ್ವಾ ಯಾರು ಈ ಹುಡುಗಿ ಫೋಟೋ ಇಟ್ಕೊಂಡಿದ್ದೀರಾ ನೀವು, ಇವಳು ಯಾರು ಅಂತ ಕೇಳಲಿಲ್ವಾ? ನಾನು ಕೇಳಲಿಲ್ಲ. ಅದು ಮೊನ್ನೆ ಸತ್ತು ಹೋದ ಮೇಲೆ ಒಂದು ಪರ್ಸು ಸಿಕ್ಕಿದೆ ಅವರದ್ದು. ಅವ್ರು ಸತ್ತ ಮೇಲೆ ನೀವು ಪರ್ಸ್ ತಗೊಂಡಿದ್ರಿ, ಅದರಲ್ಲಿ ಫೋಟೋ ಇತ್ತು. ಹೌದು. ಅದು ವಾಸಂತಿ ಅಂತಾನೂ ನಿಮಗೆ ಗೊತ್ತಿರ್ಲಿಲ್ಲ? ನನಗೆ ಗೊತ್ತಿರಲಿಲ್ಲ. ಆಮೇಲೆ ಹೆಂಗ್ ಗೊತ್ತಾಯ್ತು ವಾಸಂತಿ ಫೋಟೋ? ನನಗೆ ಗೊತ್ತಿಲ್ಲ, ನಾನು ಒಟ್ಟು ಪ್ಲೇ ಮಾಡಿದೆ ಅಷ್ಟೇ. ಸೊ ಇದು ಅನನ್ಯ ಭಟ್ ಅಂತ ಫೋಟೋ ತೋರಿಸಿದ್ರಿ? ಹೌದು. ಈ ಮೀಡಿಯಾದವರ ಕಾಟ ತಾಳಲಾರದು ನಾನು ಕೊಟ್ಟಿರೋದು. ನೀವು ಈಗಾದ್ರೂ ಸತ್ಯ ಹೇಳ್ಬೋದಾಗಿತ್ತಲ್ವಾ? ಮೀಡಿಯಾಗಳ ಕಾಟ ಇತ್ತು ನಿಮಗೆ, ಜನಗೆ ತುಂಬಾ ಅನುಮಾನಗಳಿತ್ತು ನಿಮ್ಮ ಬಗ್ಗೆ. ಅನುಮಾನ ಯಾವ ರೀತಿ ಆದ್ರೂ ಹುಟ್ಟಿಕೊಂಡ್ರು ನಾನಿವಾಗ ಫೇಸ್ ಮಾಡಬೇಕು. ಆ ಹುಡುಗಿಗೆ, ಆ ತಂದೆ ತಾಯಿಗೆ ನ್ಯಾಯ ಒದಗಿಸಿ ಕೊಡಬೇಕು. ಇದನ್ನ ನೀವು 20 ವರ್ಷದ ಹಿಂದೆನೇ ಮಾಡ್ಬೋದಾಗಿತ್ತಲ್ವಾ? ಮಾಡಕ್ಕಾಗ್ಲಿಲ್ಲ ಮೇಡಮ್, ಮಾಡಕ್ಕಾಗ್ಲಿಲ್ಲ. ನನ್ನ ಹತ್ರ ನಾನು ಎಲ್ಲಿ ಕೆಲಸ ಹುಡುಕಿಕೊಂಡು ಹೋಗ್ಲಾ? ನಾನು ಪೊಲೀಸ್ ಸ್ಟೇಷನು ಇನ್ನೊಂದು ಕಡೆ ಅಲಿತಾ ಇಲ್ಲ, ಕೋರ್ಟ್ ಕಚೇರಿ. ನನ್ನ ಹತ್ರ ದುಡ್ಡಿಲ್ಲ ಮೇಡಮ್, ನನಗೆ ಯಾರು ಸಹಾಯಕ್ಕೆ ಬಂದಿಲ್ಲ. ಈಗ ನೀವು ರಂಗಪ್ರಸಾದ್ ಅವ್ರ ಜೊತೆಗಿದ್ರು ನಾನೇ ದುಡ್ದು ಅವರನ್ನ ನೋಡ್ಕೊಂಡಿದ್ದೀನಿ. ಈಗ ನೀವು ರಂಗಪ್ರಸಾದ್ ಅವರಿಗೆ ಈ ಕತೆ ಹೇಳಿದ್ರ? ಅನನ್ಯ ಭಟ್ ಕತೆ ಹೇಳಿದ್ರ? ಅವರಿಗೆ ಗೊತ್ತದು. ಅವರು ಏನು ಹೇಳಿಲ್ವಾ? ಬಾ ನಾವು ಪೊಲೀಸ್ ಕಂಪ್ಲೇಂಟ್ ಹೋಗೋದು. ಅವರ ಮಗನಿಗೆ ನ್ಯಾಯ ಸಿಗ್ಲಿಲ್ಲ. ಅವ್ರ ಮಗನಿಗೆ ನ್ಯಾಯ ಸಿಗ್ಲಿಲ್ಲ? ಅವರ ಮಗನಿಗೂ ನ್ಯಾಯ ಸಿಗ್ಲಿಲ್ಲ. ಏನ್ ನ್ಯಾಯ ಸಿಗ್ಬೇಕಿತ್ತು? ವಾಸಂತಿ ಸುಸೈಡ್ ಮಾಡ್ಕೊಂಡಿದ್ದು ತಾನೆ? ಸುಸೈಡ್ ಮಾಡ್ಕೊಂಡಿದ್ರೆ ಇವರನ್ನ ಹುಡುಕಾಡಿ ಅವಳು ಸುಸೈಡ್ ಆಗಿದ್ದಾಳೆ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ. ಇವರಿಗೆ ಹೆಣವನ್ನೇ ತೋರಿಸ್ಲಿಲ್ಲ ಗಂಡನಿಗೆ. ಆಮೇಲೆ ಶ್ರೀವತ್ಸ ಏನಕ್ಕೆ ಸತ್ತು ಹೋಗ್ಬಿಟ್ರು? ಅವ್ರಿಗೆ ಏನಾಗಿತ್ತು? ಅವರಿಗೆ ಪಾಲಿಮೈಸಿಟಿಸ್ ಕಾಯಿಲೆ ಇತ್ತು. ಈ ಮನೆಯನ್ನ ಮಾರಾಟ ಮಾಡಿದ್ರು ಕೆಂಗೇರಿ. ವಾಸಂತಿ ಯಾಕೆ ಸುಸೈಡ್ ಮಾಡ್ಕೊಂಡ್ರು? ಅದು ನನಗೆ ಗೊತ್ತಿಲ್ಲ. ರಂಗಪ್ರಸಾದ್ ಹೇಳಿಲ್ವಾ ನಿಮ್ಮ ಹತ್ರ? ನನಗೆ ಹೇಳಿಲ್ಲ. ಅವರಿಗೂ ನಿಜಾಂಶ, ಅವರಿಗೂ ಪಾಪ ಅವ್ರಿಗೇನು ಗೊತ್ತಿಲ್ಲ. ಅವರು ಬೇರೆ ಊರಲ್ಲಿ ಇದ್ರಂತೆ, ಅಲ್ಲಿಂದ ಓಡಿ ಬಂದಿದ್ದಾರೆ. ಇವರು ಗಂಡ ಹೆಂಡತಿ ಮಾತ್ರ ಮನೆಯಲ್ಲಿದ್ರಂತೆ. ಸೊ ನೀವು ಯಾವತ್ತೂ ರಂಗಪ್ರಸಾದ್ ಮನೆಯಲ್ಲಿ ವಾಸಂತಿ ಶ್ರೀವತ್ಸ ಅವ್ರನ್ನ ನೋಡಿಲ್ಲ? ಶ್ರೀವತ್ಸನ ನೋಡಿದ್ದೀನಿ, ವಾಸಂತಿಯನ್ನ ನೋಡಿಲ್ಲ. ಓಕೆ. ಶ್ರೀವತ್ಸ ಕೇಸ್ ಆಗಿ ಬಂದಾವಾಗ ನನ್ನ ಮನೆ ಬಾಗಿಲಿಗೆ ಎಲ್ಲಿ ಕಂಬಿಪುರದಲ್ಲಿದ್ನೋ ಆ ಮನೆಗೆ ಅವನು ಬಂದಿದ್ದ. ಅವನನ್ನ ನೋಡಬೇಕಾಗಿದ್ರೆ ಅವನು ಏನು ವಿಕಾರವಾಗಿದ್ದ. ಒಂದು ಹಂತಕ್ಕೆ ನಾನು ನನ್ನ ಮನೆಗೆ ಬಂದ ಮೇಲೆ ಅವನನ್ನ ಎದ್ರೆ ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಟಾಯ್ಲೆಟಿಗೆ ಹೋದ್ರೆ ನಾನು ಎಬ್ಬಿಸ್ಕೊಂಡು ಕರ್ಕೊಂಡು ಬರಬೇಕು. ಈಗ ರಂಗಪ್ರಸಾದ್ ಅವ್ರಿಗೆ ಅನನ್ಯ ಭಟ್ ಬಗ್ಗೆ ಎಲ್ಲ ಹೇಳಿದ್ರ? ಈ ತರ ಅನ್ಯಾಯ ಆಯ್ತು ಅವಳಿಗೆ, ಅರವಿಂದ್ ವಿಮಲಾ ಕುಟುಂಬಕ್ಕೆ? ಅವರಿಗೆ ಗೊತ್ತು. ಅವರು ಸಹಾಯ ಮಾಡ್ಲಿಲ್ಲ? ಹೇಗೆ ಸಹಾಯ ಮಾಡ್ತಾರೆ? ಅವರಿಗೆ ತುಂಬಾ ಮನೆಯ ಮಗನನ್ನು, ಅವರಿಗೆ ಸಮಸ್ಯೆ ಇತ್ತು. ಸೊ ನೀವು ಬೆಂಗಳೂರಲ್ಲಿ ಕೋರ್ಟಿಗೆ ಹೋಗ್ಬೇಕಾಗಿದ್ರೆ, ಅವರಿಗೆ ಮಗನ ಕೇಸನ್ನ ಮಡಿಕೇರಿ ಕೋರ್ಟಿಗೆ, ವಿರಾಜಪೇಟೆ ಕೋರ್ಟಿಗೆ ಹೋಗ್ಬೇಕಾಗಿದ್ರೆ ಒಂದು ಸ್ವಲ್ಪ ನಾನೇ ದುಡ್ಡು ಕೊಡಬೇಕು, ಇಲ್ಲ ಅವರು ದುಡ್ಡು ಹೊಂದಿಸ್ಕೋಬೇಕು. ನನ್ನ ಕತ್ತಲ್ಲಿರುವ ಚೈನು, ಅವ್ರ ಕತ್ತಲ್ಲಿರುವ ಚೈನು ಎಲ್ಲನೂ ಅಡವಿಟ್ಟು ಈ ಮಗನ ಕೇಸನ್ನ ಇದು ಮಾಡಿದ್ದಾರೆ. ಕೊನೆಗೂ ಕೇಸು ಇನ್ನು ಮುಗ್ದಿರ್ಲಿಲ್ಲ. ನಾನೇ ಹೋಗಿ ವಿರಾಜಪೇಟೆ ಕೋರ್ಟಿಗೆ ಹೋಗಿ ಅವನದ್ದು ಡೆತ್ ಸರ್ಟಿಫಿಕೇಟ್ ಕೊಟ್ಟು, ಅದನ್ನು ಡೆತ್ ಸರ್ಟಿಫಿಕೇಟ್ ಇವಳು ಕೊಟ್ಟಿರ್ಲಿಲ್ಲ. ಯಾರು? ಈ ಮಗಳು. ಅದನ್ನ ನಾವು 2,000 ರೂಪಾಯಿ ಕೊಟ್ಟು ಆ ಡೆತ್ ಸರ್ಟಿಫಿಕೇಟ್ ಅನ್ನ ಮಾಡಿಕೊಂಡು ಆಮೇಲೆ ನಾನು ಕೋರ್ಟಿಗೆ ಹೋಗಿ ಪ್ರೊಡ್ಯೂಸ್ ಮಾಡಿದ್ದೀನಿ. ಸೊ ರಂಗಪ್ರಸಾದ್ ಸಹ ಅನನ್ಯ ಭಟ್ ಮಿಸ್ಸಿಂಗ್ ಬಗ್ಗೆ ದೂರು ಕೊಡಬೇಡ ಅಂತ ಹೇಳ್ತಾ ಇದ್ರು. ಅವರು ಸಪೋರ್ಟ್ ಮಾಡ್ಲಿಲ್ಲ ನಿಮಗೆ? ಮಾಡ್ಲಿಲ್ಲ ಅಂತ ಹೇಳಿದ್ರೆ ಹೇಗೆ ಮಾಡಬೇಕು ಮೇಡಮ್? ಅವ್ರು ಹೇಗೆ ಮಾಡ್ತಾರೆ? ಅವರದ್ದೇ ಕಷ್ಟ 108 ಇರಬೇಕಾಗಿದ್ರೆ ಯೋಚನೆ ಮಾಡಿ. ಇನ್ನೊಬ್ಬರಿಗೆ ನಾವು ಒಂದು ಇದನ್ನ ನಾವು ಕೊಡಬೇಕಾಗಿದ್ರೆ ಹೇಗೆ ನಾವು ಇದು ಮಾಡಬೇಕು? ಈಗ ನಿಮಗೆ ಅನನ್ಯ ಭಟ್ಟಿಗೆ ನಾನು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಯಾವಾಗ ನಿಮ್ಗೆ ಯೋಚನೆ ಬಂತು? ನನಗೆ ಮೊನ್ನೆ ಇದು ಮಾಡಿದವಾಗ ಈ ಧರ್ಮಸ್ಥಳದ ಈ ಹೋರಾಟಗಳು ನಡೀತಾ ಇತ್ತು. ಈ ಮಹೇಶ್ ಶೆಟ್ಟಿ ತಿಮರೋಡಿ ಇವರೆಲ್ಲ ಒಂದು ಹೋರಾಟ ಮಾಡ್ತಾ ಇದ್ರು. ಆವಾಗ ನನಗೆ ಒಂದು ಇದು ಬಂತು, ಏನೋ ಒಂದು ಇಲ್ಲಿ ಒಳ್ಳೆ ಕೆಲಸ ನಡೀತಾ ಇದೆ, ಹಾಗಾಗಿ ಇದಕ್ಕೆ ನಾನೇನಾದ್ರೂ ಅಪ್ರೋಚ್ ಮಾಡಿದ್ರೆ ಒಂದು ಒಳ್ಳೇದಾಗ್ಬೋದು ಅನ್ನುವಂತ ಒಂದು ಯೋಚನೆ ಬಂತು. ಆ ಒಂದು ಧೈರ್ಯದಿಂದ ನಾನು ಮೊನ್ನೆ ಈ ಅನಾಮಿಕ ಬಂದು ಈ ಡೆಡ್ ಬಾಡಿಯನ್ನ ಹೂತಿದ್ದೀನಿ ಅಂತ ಹೇಳಿದ್ನಲ್ಲ, ಅದು ಆ ಒಂದು ವಿಚಾರದಲ್ಲಿ ನಾನು ಈ ವಿಚಾರವನ್ನ ನಾನು ಹೋಗಿ ನಾನು ಮಾಧ್ಯಮದ ಮುಂದೆ ಹೇಳಿರೋದು. SP ಆಫೀಸಿಗೆ ನನ್ನ ಇದು ಮಗಳು ಅಂತ ನಾನು ಇದು ಮಾಡಿ ದೂರು ಕೊಟ್ಟಿರೋದು. ಯಾಕೆಂತ ಹೇಳಿದ್ರೆ ಇದಕ್ಕೂ ನಾನು ಹೇಳ್ತಾ ಇದ್ದೀನಿ, ಈ ದೂರು ಕೊಡಕ್ಕೆ, ಈ ದೂರನ್ನು ಕೊಟ್ಟಾವಾಗಲೇ ಎಷ್ಟೊಂದು ಜನ ನನ್ನನ್ನು ಹುಡುಕಿಕೊಂಡು ಇಲ್ಲಿ ಇದು ಮಾಡಿಕೊಂಡು ಪ್ರಪಕಂಡ ಮಾಡಿದ್ರಲ್ವಾ. ಯಾರು ಮಾಡಿದ್ರು? ಚಾನಲ್ನವನು, ವಸಂತ ಗಿಳಿಯಾರು,
ಆಮೇಲೆ ಕಿರಿಕ್ ಕೀರ್ತಿ, ಮಹಾಬಲೇಶ್ವರ ಮಧ್ಯಸ್ಥ. ಈಗ ನೀವು ದೂರು ಕೊಡಕ್ಕೆ ಹೋಗ್ತೀರಾ, ಯಾರು ನಿಮಗೆ ಹೆಲ್ಪ್ ಮಾಡಿದ್ದು ಕಂಪ್ಲೇಂಟ್ ಕೊಡೋಕ್ಕೆ? ನನಗೆ ಹೆಲ್ಪ್ ಮಾಡಿದ್ದು, ಕಂಪ್ಲೇಂಟ್ ಕೊಡಕ್ಕೆ ಹೆಲ್ಪ್ ಮಾಡಿ ನಾನು ಲಾಯರನ್ನ ಅಪ್ರೋಚ್ ಮಾಡಿರೋದು. ಯಾವ ಲಾಯರ್ನ? ಮಂಜುನಾಥ್ ಅನ್ನೋರನ್ನ. ಮಂಜುನಾಥ್. ನೀವೇ ಅಪ್ರೋಚ್ ನಾನೇ ಅಪ್ರೋಚ್ ಮಾಡಿ ಸಿಕ್ಕಿದ್ರು ಅವ್ರು ನಿಮಗೆ? ನನ್ನ ಫ್ರೆಂಡ್ ಮೂಲಕ. ಯಾವ ಫ್ರೆಂಡ್? ಬೆಂಗಳೂರಲ್ಲೇ. ಬೆಂಗಳೂರಲ್ಲೇ ಮಂಜುನಾಥ್ ಸಿಕ್ಕಿದ್ರು. ಹೌದು. ಅವರೇ ನಿಮ್ಮನ್ನೆಲ್ಲ ಇದು ಮಾಡಿದ್ದ? ಹೌದು. ದೂರು ಕೊಡಕ್ಕೆಲ್ಲ ಹೆಲ್ಪ್ ಮಾಡಿದ್ದವ್ರೆ? ಹೆಲ್ಪ್ ಮಾಡಿದ್ದು ಅವರೇ. ಈಗ ನೀವು ಹೇಳಿದ್ರಿ ನಾನು ಮಹೇಶ್ ತಿಮರೋಡಿ ಅವ್ರದೆಲ್ಲ ನೋಡಿ, ಅವ್ರ ಪ್ರತಿಭಟನೆಗಳನ್ನ ನೋಡಿ ನನಗೂ ನ್ಯಾಯ ಸಿಗುತ್ತೆ ಅನ್ಕೊಂಡು ಬಂದೆ ಅಂತ. ಮಹೇಶ್ ತಿಮರೋಡಿ ಅವ್ರನ್ನ ಯಾವತ್ತಾದ್ರೂ ಮೀಟ್ ಮಾಡಿದ್ರ ನೀವು? ನಾನು ಇವಾಗ ಇತ್ತೀಚೆಗೆ ನಾನು ಮೊನ್ನೆ ಈ ಇದೆಲ್ಲ ಕೇಸ್ಗಳೆಲ್ಲ ಇದೆಲ್ಲ ಆಯ್ತಲ್ವಾ, ಆವಾಗ ನಾನು ಅವರ ಮನೆಗೆ ಹೋಗಿದ್ದೆ. ಎಲ್ಲಿ? ಮಂಗಳೂರಲ್ಲಿ? ಮಂಗಳೂರು ಉಜಿರೆಯಲ್ಲಿ. ಉಜಿರೆಯಲ್ಲಿ ಮಹೇಶ್ ತಿಮರೋಡಿ ಮನೆಗೆ ಹೋಗಿದ್ರಿ ನೀವು? ಹೌದು. ನನಗೆ ಒಂದು ಸ್ವಲ್ಪ ಇದರಿಂದ ನಾನು ಸೇಫ್ ಗಾರ್ಡ್ ಬೇಕಾಗಿತ್ತು ಅಂತ ನಾನು ಅವರ ಮನೆಗೆ ಹೋಗಿದ್ದೆ. ಅವ್ರ 4 ದಿನ ಇದ್ದೆ ಅವರ ಮನೆಯಲ್ಲಿ. ಹೌದು. ಅವಾಗ ಏನು ಹೇಳಿದ್ರು ಅವರು ಈ ಕೇಸ್ ಬಗ್ಗೆ? ಅನನ್ಯ ಭಟ್ ಆವಾಗಲೇ ಹೇಳಿದ್ರು ಇದು ಮಾಡಿದವಾಗ. ಅವರು ಫೋನಿಗೆ ಸಿಗ್ತಿರ್ಲಿಲ್ಲ ಮೇಡಮ್, ಯಾರು ಫೋನಿಗೆ ಸಿಗ್ತಿರ್ಲಿಲ್ಲ. ಯಾಕೆ? ಎದುರಿಗೆ ಹೋಗಿ ಮೀಟ್ ಮಾಡ್ಬೇಕಿತ್ತ ನೀವು ಅವರನ್ನ? ಎದುರುಗಡೆ ಹೋಗಿಯೇ ಮೀಟ್ ಮಾಡಬೇಕಾಗಿತ್ತು. ಅವರು ಯಾರು ಫೋನ್ ಎತ್ತುತ್ತಾ ಇರ್ಲಿಲ್ಲ. ನೀವು ಹೋದ್ರಿ ಅವ್ರನ್ನ ಹುಡ್ಕೊಂಡು? ಹೌದು. ಏನು ಹೇಳಿದ್ರು ಅವರು ತಿಮರೋಡಿ ಅವರು? ಆಯ್ತು, ನೀವು SIT ಇದು ಮಾಡಿದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು. SP ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಕೊಡಿ, ನಿಮ್ದೇನಿದೆ ನೀವು ಇದು ಮಾಡ್ಕೊಳ್ಳಿ ಅಂತ ಹೇಳಿ ಅವರು ಮೊನ್ನೆನೂ ನಾನು ಹೊರಗಡೆ ಬಂದಿದ್ದೀನಿ, ಅವ್ರ ಮನೆಯಿಂದ ಬಂದಿದ್ದೀನಿ, ನೀನು ರೀಚ್ ಆಗಿದ್ಯಾ ಏನಾಗಿದ್ಯಾ ಅಂತಾನು ಒಂದು ಮಾತು ಕೇಳಲಿಲ್ಲ ಯಾರು. ಗಿರೀಶ್ ಮಟ್ಟಣ್ಣ ಆಗಿರ್ಲಿ, ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಲಿ, ಯಾರು ಕೇಳಲಿಲ್ಲ. ಇವಾಗ ಎಲ್ಲರೂ ಫೋನನ್ನು ಆಫ್ ಮಾಡಿಕೊಂಡು ಫೋನಿಗೆ ಯಾರು ಆನ್ಸರ್ ಕೊಡ್ತಾ ಇಲ್ಲ. ಈಗ ಒಂದು ಆರೋಪ ಇದೆ, ನೀವು ಅನನ್ಯ ಬಿಟ್ ಮಿಸ್ಸಿಂಗ್ ಕೇಸ್ ಕೊಡೋದಿಕ್ಕೆ ಅಥವಾ ನೀವು ಈ ಥರ ಲಾಯರ್ನ ಮೀಟ್ ಮಾಡೋದಿಕ್ಕೆ, SITಗೆ ದೂರು ಕೊಡೋಕ್ಕೆ ನಿಮ್ಮ ಹಿಂದೆ ನಿಂತು ಸಹಾಯ ಮಾಡಿದ್ದು ಮಹೇಶ್ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಅನ್ನೋ ಆರೋಪ ಇದೆ. ನಿಜನಾ? ಅವರೇ ನಿಮ್ಮನ್ನ ಹೇಳಿ ಕಂಪ್ಲೇಂಟ್ ಕೊಡಿ, ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರು? ಆ ರೀತಿ ಎಲ್ಲೂ ಹೇಳಲಿಲ್ಲ. ಮತ್ತೆ ನಾನು ಅವರನ್ನ ಸಹಾಯ ಕೇಳ್ಕೊಂಡು ಹೋಗಿ. ನೀವೇ ಹೋಗಿದ್ದು ಸಹಾಯ ಕೇಳ್ಕೊಂಡು? ಹೋಗಿರೋದು. ಅವ್ರು ಸಹಾಯ ಮಾಡ್ತೀವಿ ಅಂದ್ರ? ಆಯ್ತು, ನೀವು ಹೋಗಿ SP ಏನೇನು ಸಹಾಯ ಮಾಡಿದ್ರು ಅವ್ರು ನಿಮಗೆ? ಏನೇನು ಸಹಾಯ ಮಾಡಿಲ್ಲ. ಏನು ಮಾಡ್ಲಿಲ್ಲ ಅವರು? ಏನು ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಲಾಯರನ್ನ ಕನ್ಸಲ್ಟ್ ಮಾಡ್ಕೊಂಡು ನಿಮ್ದೇನಿದೆ. ಯಾವ ಲಾಯರ್ ಹತ್ರ ಹೋದ್ರಿ ನೀವು? ಅದೇ ಮಂಜುನಾಥ್ ಅನ್ನೋರು. ಮಂಜುನಾಥ್ ಅವರೊಬ್ಬರೇ, ಇನ್ ಬೇರೆ ಯಾವ ಲಾಯರ್ ಇಲ್ಲ? ಯಾವ ಲಾಯರನ್ನ ನಾನು ಮೀಟ್ ಮಾಡಿಲ್ಲ. ನನಗೆ ನನ್ನ ಫ್ರೆಂಡ್ ಹೇಳಿದ್ರು ಹೀಗೆ ಹೋಗಿ ಅಂತ. ಆ ಲಾಯರನ್ನ ನಾನು ಮೀಟ್ ಮಾಡಿದೆ. ಮೀಟ್ ಮಾಡಿದ ತಕ್ಷಣ ಆಯ್ತು ಕೊಡೋಣ ಅಂತ ಹೇಳಿದ್ರು. ನಾನು ಅವರಿಗೂ ಇದು ಸತ್ಯಾಂಶ ಏನು ಅಂತ ಅವರಿಗೂ ಗೊತ್ತಿಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಅವ್ರು ಯಾರಿಗೂ ಸತ್ಯಾಂಶ ಗೊತ್ತಿಲ್ಲ. ಅವ್ರ ಹತ್ರನೂ ನೀವು ಈ ಪತ್ರದ ವಿಷಯ ಹೇಳಿಲ್ಲ, ಅನನ್ಯ ನನ್ನ ಮಗಳಲ್ಲ ಅಂತಾನೂ ಹೇಳಲಿಲ್ಲ. ಹಾಗೆ ಕತೆ ಕಟ್ಟಿದ್ರಿ ಅನನ್ಯ ನನ್ನ ಮಗಳು ಅಂತ. ಯಾಕೆಂದ್ರೆ ನಾನು ಇವತ್ತು ಸಂಜೆ ಹೋಗಿ ನಾನು ಅವರಿಗೆ ನಾನು ಕೊಡಬೇಕು. ಯಾರಿಗೆ? ಲಾಯರಿಗೆ ಕೊಡ್ತೀರಾ ಇದು ಲೆಟರ್? ಈಗ ನೀವು ಇಷ್ಟೆಲ್ಲ ಆದ್ಮೇಲೆ ಅನನ್ಯ ಭಟ್ ಕೇಸು ತುಂಬಾ ಜಟಿಲ ಆಯ್ತು, ಎಲ್ಲ ಕಡೆ ಇದೇ ವಿಷಯ ಚರ್ಚೆ ಆಯ್ತು. ಒಬ್ಬ MBBS ವಿದ್ಯಾರ್ಥಿನಿ ಮಿಸ್ಸಿಂಗ್ ಆಗಿದ್ದಾಳೆ, ಅವಳು ಸತ್ತೋಗ್ಬಿಟ್ಟಿದ್ದಾಳೆ, ಅವಳನ್ನ ಮರ್ಡರ್ ಮಾಡಿದ್ದಾಳೆ ಅನ್ನೋ ನಿಮ್ಮ ಆರೋಪದ ತುಂಬಾ ನಿಮ್ಮ ಬಗ್ಗೆ ಕೆಲವ್ರಿಗೆ ಅನುಕಂಪ ಬಂತು, ತುಂಬಾ ಜನ ನಿಮ್ಮನ್ನ ಸಪೋರ್ಟ್ ಮಾಡಿದ್ರು. ಇವತ್ತು ನೀವು ಹೇಳ್ತಿದ್ದೀರಾ ಅನನ್ಯ ಭಟ್ ನನ್ನ ಮಗಳಲ್ಲ, ಇದೆಲ್ಲ ನಾನು ಕಟ್ಟಿದ ಕಟ್ಟುಕತೆ ಅಂತ. ಹೌದು, ನಾನು ಕಟ್ಟಿರುವ ಕಟ್ಟುಕತೆ. ಯಾಕೆ ಅಂದ್ರೆ ನನ್ನನ್ನು ನಾನು ಸೇಫ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಕಟ್ಟಿರುವ ಕಟ್ಟುಕತೆ. ನನ್ನನ್ನು ಸೇಫ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಮಾಧ್ಯಮದವರು ಬಂದು ಏನೇನೋ ಇದು ಮಾಡ್ಕೊಂಡು ಹೋಗ್ತಾ ಇದ್ರು ನನ್ನನ್ನು. ನೀವು ಈ ಮಾಧ್ಯಮ ಹೇಳ್ಬಿಡ್ಬೇಕಿತ್ತಲ್ವಾ? ಇದೆಲ್ಲ ಹೇಳಕ್ಕೆ ನನಗೆ ಇಷ್ಟ ಇಲ್ಲ. ಅದನ್ನು ಈ ಕೆಲವು ಮಾಧ್ಯಮದವರಿದ್ದಾರೆ. ಈಗ ನಿಮ್ಮ ಈ ಅನನ್ಯ ಕೇಸು ಎಷ್ಟು ಇದಾಯ್ತು ಅಂತಂದ್ರೆ, ಗಂಭೀರ ಆಗಿದೆ ಅಂದ್ರೆ, ಸರ್ಕಾರ ಸಹ ಇದನ್ನ ಗಂಭೀರವಾಗಿ ತಗೊಂಡು SIT ಕೊಟ್ಬಿಟ್ಟಿದೆ. ಹೌದು, ಸರ್ಕಾರ ಸಮೇತ ಗಂಭೀರ ತಗೊಂಡಿದೆ. ಅದಕ್ಕೆ ಸೂಕ್ತ ಪತ್ರವನ್ನ ನಾನು ಅಲ್ಲಿ ಕೊಡ್ತೀನಿ. SIT ಕೊಡ್ತೀರಾ? ಓಕೆ. ಈಗ ಸತ್ಯ ಯಾಕೆ ಹೇಳ್ತಿದ್ದೀರಾ? ಈಗ ಹೇಳಬೇಕಾಗಿದೆ. ನಾನು ನಿಮ್ಮ ಮುಂದೆ ಮಾತ್ರ ಹೇಳ್ತಾ ಇದ್ದೀನಿ. ನಾನು ಇದನ್ನ SIT ಹೇಳಲ್ವಾ ನೀವು ಈ ಸತ್ಯನ? SITಗೆ ನಾನು ಈ ಪೇಪರ್ ಅನ್ನ ತಗೊಂಡು ಹೋಗಿ ಕೊಡ್ತೀನಿ. ಈ ಲೆಟರ್ ಕೊಡ್ತೀರಾ ನೀವು? ಹೌದು. ಏನಂತ ಹೇಳ್ತೀರಾ SIT ಮುಂದೆ? ಅವರಿಗೆ ನಾನು ಅನನ್ಯ ಭಟ್ ನನ್ನ ಮಗಳಲ್ಲ, ಅನನ್ಯ ಭಟ್ ನನ್ನ ಮಗಳಲ್ಲ, ನನ್ನ ಫ್ರೆಂಡ್ ಆದ ಅರವಿಂದ್ ವಿಮಲ್ ಅವರ ಮಗಳು ಅಂತ ಹೇಳ್ತೀನಿ. ಅದರಲ್ಲಿ ಏನಿದೆ ತಪ್ಪು? ತಪ್ಪೇನಿದೆ? ತಪ್ಪೇನಿಲ್ಲ ಅಲ್ವಾ? ಅವ್ರು ಕೊಟ್ಟಿರುವ ಲೆಟ್ರನ್ನ ನಾನು ಕೊಟ್ಟರೆ ತಪ್ಪೇನಿದೆ? ಅವ್ರು ಏನು ಬೇಕೋ ಇನ್ವೆಸ್ಟಿಗೇಷನ್ ಮಾಡ್ಕೊಳ್ಳಿ. ನಾನು ಎಲ್ಲಿ ಇದು ಮಾಡಿದ್ದಾರೆ, ಅವಳನ್ನು ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ, ಅದು ಸ್ಥಳವನ್ನು ನಾನು ತೋರಿಸ್ತೀನಿ. ಅದರಲ್ಲೇನಿದೆ?
ಈಗ ಇಷ್ಟು ದಿನ ನೀವು ಹೇಳಿದ್ದು ಅನನ್ಯ ಭಟ್ ನನ್ನ ಮಗಳು MBBS ಓದ್ತಿದ್ಲು ಅಂತ. ಹೌದು, ನಾನು ಹೇಳಿದ್ದೀನಿ. ನಾನು ಒಂದು ಇದನ್ನ ಮಾಡ್ಕೊಳ್ಬೇಕಾಗಿತ್ತು, ನನ್ನ ಸೇಫರ್ ಸೈಡ್ಗೆ ನಾನು ಮಾಡ್ಕೊಳ್ಬೇಕಾಗಿತ್ತು. ಇವಾಗ್ಲೂ ನಿನ್ನೆನೂ ರಾತ್ರಿ ಒಂದು 4-5 ಜನ 10:30 ಗಂಟೆ ರಾತ್ರಿಗೆ ಮನೆ ಬಾಗಿಲು ಬಂದು ಬಡಿದಿದ್ದಾರೆ. ಈಗ ನೀವು ಹೇಳಿದ ಈಗ ನೀವು ಈ ಹೇಳಿದ ಸುಳ್ಳಿಗೆ ಶಿಕ್ಷೆ ಇಲ್ವಾ? ಏನಕ್ಕೆ ಶಿಕ್ಷೆ ಆಗ್ತದೆ? ಅಂದ್ರೆ ನೀವು ನಂಬಿಸಿದ್ರಿ ಅನನ್ಯ ಭಟ್ ನನ್ನ ಮಗಳು ಅಂತ, ಇಡೀ ರಾಜ್ಯದ ಜನರು ನಿಮ್ ಬಗ್ಗೆ ಅನುಕಂಪ ತೋರಿಸಿದ್ರು. ಶಿಕ್ಷೆ ಯಾಕಾಗುತ್ತೆ? ನಾನು ಸತ್ಯಾಂಶವನ್ನು ನಾನು ಅಲ್ಲಿ ಕೊಡ್ತೀನಲ್ವಾ, ನನಗೆ ಯಾಕೆ ಶಿಕ್ಷೆ ಆಗುತ್ತೆ? ನಾನು ಅಲ್ಲಿ SITಗೆ ಹೋದವಾಗ ನಾನು ಏನು ಕೊಡ್ಬೇಕು ನಾನು ಕೊಡ್ತೀನಿ. ಈಗ SITಗೆ ನೀವು ಕೊಟ್ಟಿದ್ದು ಅನನ್ಯ ಭಟ್ ನನ್ನ ಮಗಳು MBBS ಓದ್ತಾ ಇದ್ಲು ಅಂತ, ಆ ಕೇಸ್ ಏನಾದ್ರು ವಾಪಸ್ ತಗೋತೀರಾ? ಅದನ್ನ ನಾನು ವಾಪಸ್ ತಗೊಂಡು ಇದನ್ನ ಕೊಡ್ತೀನಿ. ಈಗ ಅವ್ರು ತನಿಖೆ ಮಾಡಿ ಅರವಿಂದ್ ವಿಮಲಾನ ಹುಡುಕಕ್ ಹೋದ್ರೆ ಅರವಿಂದ್ ವಿಮಲಾ ಇದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ? ನನ್ನ ಹತ್ರ ಯಾವ ಸಾಕ್ಷಿ ಇಲ್ಲ ಮೇಡಮ್. ಅವ್ರು ಸತ್ತು ಹೋಗಿದ್ದಾರೆ. ಅವರ ಕುಟುಂಬಸ್ಥರು, ಅವ್ರ ರಿಲೇಟಿವ್ಸ್ ಯಾರು ಅವರನ್ನು ಯಾರು ಅದನ್ನ ಇದು ಮಾಡ್ಕೊಂಡಿಲ್ಲ ಮೇಡಮ್. ಅವ್ರು ಯಾರು ನಿಮಗೆ ಗೊತ್ತಿಲ್ವಾ? ಅವ್ರು ಯಾರು ನನಗೆ ಗೊತ್ತಿಲ್ಲ. ಅವರು ಒಂದು ಹಳ್ಳಿಯಲ್ಲಿ ಇದ್ದವರು, ಹಳ್ಳಿಯಿಂದ ಮ್ಯಾಂಗ್ಳೂರಿಗೆ ಬಂದಿದ್ದಾರೆ. ಈಗ SIT ಕೇಳುತ್ತೆ ಅನನ್ಯ ಭಟ್ ಅರವಿಂದ್ ವಿಮಲಾ ಅವ್ರ ಮಗಳು ಅನ್ನೋದಾದ್ರೆ ಅವರ ದಾಖಲೆ ಕೊಡಿ, ಅವ್ರು ಎಲ್ಲಿದ್ರು? ಅವರ ದಾಖಲೆ ಕೊಡಕ್ಕೆ ನನ್ನ ಹತ್ರ ಏನು ಇಲ್ಲ ಮೇಡಮ್. ಅವ್ರ ದಾಖಲಾತಿ ನಾನು ಹೇಗೆ ಕೊಡ್ಲಿ? ಅವ್ರ ಮನೆ ಇತ್ತು, ಬೇಕಾಗಿದ್ರೆ ಅದು ಸುಟ್ಟು ಹಾಕಿದಾರೆ, ಆ ಜಾಗ ಬೇಕಾಗಿದ್ರು ತಗೊಂಡೋಗಿ ತೋರಿಸ್ತೀನಿ. ನೀವು ಕರ್ಕೊಂಡೋಗಿ ತೋರಿಸ್ತೀರಾ? ತೋರಿಸ್ತೀನಿ. ಎಲ್ಲಿ ಪೆಟ್ರೋಲ್ ಹಾಕಿ ಸುಟ್ಕೊಂಡಿದ್ದಾರೆ, ರೈಲ್ವೆ ಟ್ರ್ಯಾಕ್ ಹತ್ರ ಹೋಗ್ತೀನಿ, ಅಲ್ಲಿ ತೋರಿಸ್ತೀನಿ ಇಂಥ ಜಾಗದಲ್ಲಿ ಸುಟ್ಟು ಹೋಗಿದ್ದಾರೆ ಅಂತ. ಹಾಗೇನೆ ಅನನ್ಯನ ಎಲ್ಲಿ ಯಾರು ಎಳ್ಕೊಂಡು ಹೋಗಿ ನೀವು ಹೇಳಿದ ರೀತಿ ಅವಳನ್ನ ವಿವಸ್ತ್ರಗಳು ಆ ಜಾಗ ತೋರಿಸ್ತೀರಾ? ನೀವು ನಾನು ತೋರಿಸ್ತೀನಿ. ಅದೆಲ್ಲ ನೆನಪಿದೆಯಾ ನಿಮಗೆ? ಹೌದು. ಆ ಅನನ್ಯ ಅನ್ನೋರ್ ಶವ ಎಲ್ಲಿ ಬಿದ್ದಿತ್ತು ಎಲ್ಲ ತೋರಿಸ್ತೀರಾ? ತೋರಿಸ್ತೀನಿ. ಆ ವ್ಯಕ್ತಿಗಳು ಯಾರಾದ್ರೂ ನೆನಪಿದಾರ? ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದ ವ್ಯಕ್ತಿಗಳು? ಆ ವ್ಯಕ್ತಿಗಳು ನನಗೆ ನೆನಪಿಲ್ಲ. ಆ ಲೆಟರ್ ಅಲ್ಲಿ ಏನು ಬರ್ದಿದ್ದಾರೆ ಅದು ಮಾತ್ರ ನನಗೆ ಗೊತ್ತಿರೋದು. ಈ ಲೆಟರ್ ಬಂದಿದ್ದು 2003 ಆದ್ರೆ ಇಲ್ಲಿ 2023 ಅದು ನಾನು ಹಾಕಿರೋದು. ನೀವು ಹಾಕಿದ್ರ? ನಾನು ಇವತ್ತು ಬೆಳಿಗ್ಗೆ ಅದು ಡೇಟ್ ಇದು ಮಾಡಬೇಕಾಗಿತ್ತು, 3 ಅಂತ ಹಾಕಬೇಕಾಗಿತ್ತು. ಅದು ಬೈ ಚಾನ್ಸ್ 3 ಅಂತ ಆಗಿದೆ. ಯಾಕೆ ಅಂತ ಹೇಳಿದ್ರೆ ನನಗೆ ಒಂದು ಅವ್ರು ಕೇಳಿದ್ರೆ ಯಾವ ಇದರಲ್ಲಿ ಬಂದಿದೆ ಅಂತ ಹೇಳುವಾಗ ಅಲ್ಲಿ ಡೇಟ್ ಕೇಳ್ತಾರೆ. ಅಲ್ಲ, ಇದು ಹಂಗಾದ್ರೆ ಒರಿಜಿನಲ್ ಲೆಟರ್ ಅಲ್ವಾ? ಇದು ಒರಿಜಿನಲ್ ಲೆಟರು. ಆ ಒರಿಜಿನಲ್ ಲೆಟರ್ ಅವ್ರು ಡೇಟ್ ಹಾಕಿರ್ಲಿಲ್ವಾ? ಅವ್ರು ಹಾಕಿರ್ಲಿಲ್ಲ. ಓಹೋ. ಅವ್ರು ಬರೇ ಆಗಸ್ಟ್ 10 ಅಂತ ಹಾಕಿದ್ದಾರೆ. ಇಲ್ಲೂ ಸಹ ಅವ್ರೇನು ಸಹಿ ಏನು ಮಾಡಿಲ್ವಲ್ಲ? ಇಲ್ಲ, ಅದಷ್ಟೇ ಅಷ್ಟೇ ಅಷ್ಟೇ. ಸಹಿ ಮಾಡಲಿಲ್ಲ ಅವರು. ಮಾಡಲಿಲ್ಲ, ಸಹಿ ಮಾಡಲಿಲ್ಲ. ಹೀಗೆ ಲೆಟ್ರು ಅಷ್ಟೇ ಕೊಟ್ಟಿರೋದು, ಸಹಿ ಅವರು ಮಾಡಲಿಲ್ಲ. ಅವರಿಗೆ ಏನು ಕೊಡಬೇಕೋ, ನನ್ನ ಹತ್ರ ಏನು ಇದು ಮಾಡಬೇಕೋ ಅದನ್ನು ಕೊಟ್ಟಿದ್ದಾರೆ. ಇದು ಸತ್ಯ. ಇದನ್ನು ನಾನು ಇಷ್ಟು ವರ್ಷ ಅದನ್ನ ಪೇಪರ್ ಕಟ್ ಮುಟ್ಟಿದ್ರೆ ಹರಿದು ಹೋಗುತ್ತೆ. ಈ ಪತ್ರನ ನೀವು SIT ಕೊಡ್ತೀರಾ? ನಾನು ಕೊಡ್ತೀನಿ. ಈಗ ನೀವು ಇಡೀ SIT ತನಿಖೆಯ ದಿಕ್ಕನ್ನೇ ಬದಲಾಯಿಸ್ಬಿಟ್ರಿ ಇವಾಗ. ಯಾಕಂದ್ರೆ ಅನನ್ಯ ಭಟ್ ಅನ್ನೋದೇ ಇಲ್ಲ, ನನ್ನ ಮಗಳೇ ಅಲ್ಲ ಅನನ್ಯ ಭಟ್ ಅಂದ್ರೆ ಅರವಿಂದ್ ವಿಮಲಾ ಅವ್ರ ಮಗಳು. ಅದೇ ಆದ್ರೆ ನಿಮ್ಮ ಮಗಳಲ್ಲ, ನನ್ನ ಮಗಳಲ್ಲ. ಅಂದ್ರೆ ನನ್ನ ಮಗಳು ಅಂತ ನೀವು ಇದುವರೆಗೂ ಹೇಳಿದ್ದೆಲ್ಲ ಕಟ್ಟುಕತೆ. ಹೌದು. ನನ್ನ ಕರುಳಿನ ಕುಡಿ. ಹೌದು. ನಾನು ಯಾಕೆ ಮಾಡಿದೆ ಅಂತ ಹೇಳಿದ್ರೆ ಇವಾಗ್ಲೂ ಹೇಳಿದ್ನಲ್ಲ, ನನ್ನನ್ನ ಇದು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನೀವು ಅನನ್ಯ ಭಟ್ ಅಂತ ಇಷ್ಟು ಜನ ನಂಬ್ಕೊಂಡ್ಬಿಟ್ಟಿದ್ರು. ಅಯ್ಯೋ ಅನನ್ಯ ಭಟ್, ಸುಜಾತಾ ಭಟ್ ಅಲ್ಲ. ಈಗ ಅವರಿಗೆ ಎಲ್ರಿಗೂ ಶಾಕ್ ಆಗುತ್ತಲ್ವಾ ಜನರಿಗೆ? ಈಗ ಮತ್ತೊಂದು ಕತೆ ಹೇಳ್ತಿದ್ದೀರಾ? ಇಲ್ಲ ಮೇಡಮ್, ನಾನು SITಗೆ ನಾನು ಕೊಡ್ತೀನಿ. ಈ ಕತೆ ನಂಬೋದಾ? ಆ ಕತೆನ ನಂಬಿ. ಅನನ್ಯ ಭಟ್ 99% ಅಲ್ಲ 100% ನಂಬಿ ಮೇಡಮ್. ಇದಕ್ಕಿಂತ ಬೇರೆ ಏನ್ ಬೇಕು? ಏನ್ ಬೇಕು ಮೇಡಮ್? ನನಗೆ ಶಿಕ್ಷೆ ಆಗ್ತದಾ? ನಾನೇನು ಶಿಕ್ಷೆ ಮಾಡುವಂಥ ತಪ್ಪು ಏನು ಮಾಡಿದ್ದೀನಿ? ಹೌದು, ನಾನು ಸುಳ್ಳು ಹೇಳಿದ್ದೀನಿ. ಹೇಳಿಲ್ಲ ಅಂತ ಹೇಳಿಲ್ಲ ನಾನು. ಯಾಕೆ ಅಂತ ಹೇಳಿದರೆ ನನಗೆ ತಟ್ಟಿದೆ. ನನ್ನನ್ನು ಎಲ್ಲೆಲ್ಲಿ ಹುಡುಕಿಕೊಂಡು ಬರ್ತಾರೆ, ನಾನು ಯಾವ ರೀತಿಯಲ್ಲಿ ಬದುಕಿದ್ದೀನಿ ಅನ್ನೋದು ನನಗೆ ಗೊತ್ತಿದೆ. ನಾನು ಯಾವ ರೀತಿ ಬದುಕಿದ್ದೀನಿ ಅನ್ನೋದು ಅದು ನನಗೆ ಗೊತ್ತಿದೆ. ಯಾರ್ಯಾರು ನನ್ನನ್ನು ಫಾಲೋಅಪ್ ಮಾಡ್ತಾ ಇದ್ರು, ಯಾವ ಟೈಮಲ್ಲಿ ನನ್ನನ್ನು ಫಾಲೋಅಪ್. ನಾನು ತಿಂಗಳಲ್ಲಿ ಇವರ ಮನೆಯಲ್ಲಿ ರಂಗಪ್ರಸಾದ್ ಮನೆಯಲ್ಲಿ ಇರಬೇಕಾಗಿದ್ರೆ ತಿಂಗಳಿಗೆ ಇಲ್ಲ 2 ತಿಂಗಳಿಗೆ ನಾನು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೆ. ಯಾಕೆ? ಅಲ್ಲಿ ಇನ್ನೇನೇನು ನಡೀತಾ ಇದೆ, ಯಾರು ಏನು ಎತ್ತಂತ ನೋಡ್ಕೊಳ್ಳೋಣ ಅಂತ. ಈಗ ರಂಗಪ್ರಸಾದ್ ಇದ್ರು, ಅವರು BEL ಅಲ್ಲಿ ಇಂಜಿನಿಯರಿಂಗ್ ಆಗಿದ್ರು, ರಿಟೈರ್ಡ್ ಆಗಿದ್ರು. ಅವರಿಗೆ ಪೊಲೀಸ್ ಗೊತ್ತು, ಅವರಿಗೆ ಲಾಯರ್ಸ್ ಗೊತ್ತು. ಅಂದ್ರೆ ಅವ್ರು ಬೆಂಗಳೂರಲ್ಲಿ ಇದ್ದವರು, ಅವ್ರು ನಿಮಗೆ ಸಹಾಯ ಮಾಡ್ಬೋದು. ನೀವು ಅವ್ರ ಸಹಾಯ ತಗೊಂಡು ನೋಡಿ, ನಾವು ಅನನ್ಯ ಅವ್ರು ಮಾಡಕ್ಕೆ ಅವರ ಮಗನ ಕೇಸನ್ನೇ ಅವ್ರಿಗೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮೇಡಮ್.
ಅವರ ಮಗನಿಗೆ ನ್ಯಾಯ ಸಿಗಲಿಲ್ಲ ಮೇಡಮ್, ಅವರ ಮಗನಿಗೆ ನ್ಯಾಯ ಸಿಗಲಿಲ್ಲ ಮೇಡಮ್. ಅವರು ಯಾವತ್ತು ಈ ತರ ನಿಮ್ಮನ್ನ ಯಾರೋ ಫಾಲೋ ಮಾಡ್ಕೊ ಬರ್ತಿದ್ದಾರೆ ಅಂದಾಗ ರಂಗಪ್ರಸಾದ್ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತೆಲ್ಲ ಹೇಳಿಲ್ವಾ? ಕೊಡೋಣ ಅಂತ ಹೇಳಿದ್ರೆ ಬೇಡ, ನಾವು ಅಲ್ಲಲ್ಲಿ ಮನೆಗಳನ್ನು ಶಿಫ್ಟ್ ಮಾಡ್ಕೊಂಡಿದ್ವಿ ಮೇಡಮ್. ಲೊಟ್ಟೆಗೊಲ್ಲಹಳ್ಳಿಯಲ್ಲಿದ್ವಿ, ನಂಜಪ್ಪ ಲೇಔಟಲ್ಲಿದ್ವಿ, ವಿದ್ಯಾರಣ್ಯಪುರದಲ್ಲಿದ್ದರು, ಕಂಬಿಪುರದಲ್ಲಿದ್ವಿ, ಲಾಸ್ಟಿಗೆ ಕೆಂಗೇರಿ ಉಪನಗರಕ್ಕೆ ಬಂದಿರೋದು. ಆ ಕೆಂಗೇರಿ ಉಪನಗರದ ಮನೆಯನ್ನು ಮಾರಾಟ ಮಾಡಿದ್ರು 1,25,00,000ಕ್ಕೆ. ಅದನ್ನು ಮಕ್ಕಳಿಗೆ 2 ಜನ ಮಕ್ಕಳಿಗೆ ಶೇರ್ ಕೊಟ್ಟರು 32.5 ಲಕ್ಷ. ನಿಮ್ಗೇನು ಕೊಡ್ಲಿಲ್ವಾ ದುಡ್ಡು? ನನಗೆ ಏನು ಕೊಡ್ಲಿಲ್ಲ. ನನಗೂ ಈ ನಿಮಿಷ ಈ ಮನೆಗೂ ನನಗೂ ಸಂಬಂಧ ಇಲ್ಲ ಅಂತ ಬರೆದು ಕೊಡು ಅಂದ್ರು. ನಾನು ಅದನ್ನು ಬರೆದು ಕೊಟ್ಟೆ, ನನಗೂ ಈ ಮನೆಗೂ ಯಾವುದೇ ಸಂಬಂಧ ಇಲ್ಲ ಅಂತ. ಇವತ್ತು ಯಾರು ಹೇಳ್ತಾ ಇದ್ದಾಳಲ್ಲ 20 ಲಕ್ಷ ತಗೊಂಡಿದ್ದೀನಿ ಅಂತ, 1 ರೂಪಾಯಿ ನಾನು ತಗೊಂಡಿಲ್ಲ ಮೇಡಮ್. ಇಷ್ಟು ವರ್ಷ ನೀವು ಅವ್ರ ಜೊತೆ ಲಿವಿಂಗ್ ಟುಗೆದರ್ ಇದ್ರಿ. ಹೌದು. ಅಷ್ಟಾದ್ರೂ ನಿಮ್ಗೇನೋ ಅವರು ಹಣಕಾಸು ನೆರವು ಮಾಡ್ಲಿಲ್ಲ? 1 ರೂಪಾಯಿನೂ ನಾನು ತಗೊಂಡಿಲ್ಲ ಮೇಡಮ್. ತಗೊಂಡಿದ್ರೆ ನನ್ನ ಕತ್ತಲ್ಲಿ ಚಿನ್ನ ಇರಬೇಕಾಗಿತ್ತು, ನನ್ನ ಕೈಯಲ್ಲಿ ಬಳೆ ಇರಬೇಕಾಗಿತ್ತು. ಇಲ್ಲ 20 ಲಕ್ಷ ಇದ್ದಿದ್ರೆ ಅವರನ್ನು ಸಾಕಕ್ಕೆ ಒಂದು 25,000 ರೂಪಾಯಿ ಬಡ್ಡಿ ಬಂದ್ಕೊಂಡು ಬಡ್ಡಿಯಲ್ಲಿ ಜೀವನ ಮಾಡ್ತಾ ಇದ್ದೆ. ಮಗನನ್ನು ಇದು ತಗೊಂಡು ಶೇರ್ ತಗೊಂಡು ಮಗನನ್ನು ಅವನು ಬೇರೆ ಕಡೆ, ಈ ಮಗಳು ಶ್ರೀ ವಿದ್ಯಾ ಇದ್ದಾಳಲ್ವಾ, ಅವಳು ಬೇರೆ ಮನೆಗೆ ಕರ್ಕೊಂಡು ಬಂದು ಚಿಕ್ಕಲಸಂದ್ರದಲ್ಲಿ ಒಂದು ಮನೆಗೆ ಕರ್ಕೊಂಡು ಬಂದು ಹಾಕಿದ್ಲು ಒಬ್ಬನನ್ನು. ಅವನಿಗೆ ಅಡುಗೆ ಮಾಡ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಅಲ್ಲಿ 2 ತಿಂಗಳಿದ್ದು, 2 ತಿಂಗಳು ಆ ಮನೆಯಲ್ಲೇ ಸತ್ತು ಹೋದ. ಬರೀ 2 ತಿಂಗಳು. ಅವನು ನಮ್ಮ ಜೊತೆಗೆ ಇದ್ದಿದ್ರೆ ಇಷ್ಟು ವರ್ಷ ಬದುಕ್ತಿದ್ದ. ಈಗ ಹೇಗೆ ರಂಗಪ್ರಸಾದ್ 2025 ತನಕ ಬದುಕಿದ್ರಲ್ಲ, ಅದೇ ರೀತಿ ಬದುಕ್ತಿದ್ದ ಅವನು. ಆ ದುಡ್ಡಿಗೋಸ್ಕರ ಇವಳು ಏನೇನು ಮಾಡಿದಾಳಂದರೆ, ಇವಳಿಗೆ ಗೊತ್ತು ಅವನು ಮೆಡಿಸಿನ್ ಇಲ್ಲದೆ ಅವನು ಕುಡಿದ್ರೆ ಅವನು ಬೇಗ ಸಾಯ್ತಾನೆ ಅಂತ. 32 ಲಕ್ಷದಲ್ಲಿ 8 ಲಕ್ಷ ರೂಪಾಯಿ ಆ ಮನೆಗೆ ಲೀಸಿಗೆ ದುಡ್ಡು ಕೊಟ್ಟಿದ್ದಾನೆ. ಉಳಿದಿದ್ದು ಹಣವನ್ನು ICICI ಬ್ಯಾಂಕಲ್ಲಿ ಇಟ್ಟಿದ್ದ. ಅದನ್ನು ಇವಳು ಏನು